ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಈಗ ರೀಸೆಂಟ್ ಆಗಿ ಒಂದು ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಿಮಗೂ ಕೂಡ ನಾನು ತಿಳಿಸಿದ್ದೆ. ಈಗ ಜೆಸ್ಕಾಂ ಕಡೆಯಿಂದ ಅಂದ್ರೆ ಈಗ ಕೆಇಬಿ ಅವರು ನಿಮ್ಮ ಮನೆಗೂ ಬಂದು ಈ ರೀತಿಯ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇದ್ದಾರೆ. ಅದು ಯಾಕೆ ಅಂಟಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದೆ. ಡೀಟೇಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ನಾನು ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಅದರಿಂದ ತಿಳ್ಕೊಂಡು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಜೊತೆ ನಿಮ್ಮ ಮನೆಗೂ ಸ್ಟಿಕ್ಕರ್ ಹಾಕಿದಾರೋ ಇಲ್ವೋ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇದೆ. ಅದರ ಜೊತೆಯಲ್ಲಿ ಈಗ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಪೆನ್ಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಆಮೇಲೆ ಸ್ಟಿಕ್ಕರ್ ಯಾಕೆ ಅಂಟಿಸಿದ್ದಾರೆ ಮತ್ತೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ನಿಮ್ಮ ಮನೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನ ಕೊಡ್ತೇನೆ. ಮೊದಲನೇದಾಗಿ ಪೆನ್ಷನ್ ಬಗ್ಗೆ ನೇರವಾಗಿ ನಾವು ವಿಷಯಕ್ಕೆ ಬರೋದಾದ್ರೆ, ಪೆನ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಪೆನ್ಷನ್ ಹಣ ಈಗಾಗಲೇ ಬಿಡುಗಡೆ ಆರಂಭ ಆಗಿದೆ. ಇದುವರೆಗೂ ಸಹ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದ್ರೆ ಒಂದು 35ರಿಂದ 40% ಜನರಿಗೆ ಅಷ್ಟೇ ಪೆನ್ಷನ್ ಹಣ ಜಮಾ ಆಗಿರುವಂತದ್ದು. ಇನ್ನೂ ಕೂಡ 60ರಿಂದ 65% ಜನರಿಗೆ ಇನ್ನೂ ಕೂಡ ಪೆನ್ಷನ್ ಬರೋದು ಬಾಕಿ ಇದೆ. ಖಂಡಿತವಾಗ್ಲೂ ವೇಟ್ ಮಾಡಿ. ನಿಮಗೂ ಸಹ ಪೆನ್ಷನ್ ಬಂದಿದೆಯೋ ಇಲ್ಲೋ ತಪ್ಪದೆ ಕಮೆಂಟ್ ಮಾಡಿ. ನಿಮಗೇನಾದ್ರೂ ಪೆನ್ಷನ್ ಹಣ ಬಂದಿಲ್ಲ ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ನಿಮ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಹೊಸದಾಗಿ ನೀವು ಹೋಗಿ ಯಾವುದೇ KYC ಮಾಡೋದಾಗ್ಲಿ ಯಾವುದನ್ನು ಕೂಡ ಮಾಡೋ ಅಗತ್ಯ ಇಲ್ಲ. ದಯವಿಟ್ಟು ವೇಟ್ ಮಾಡಿ, ಓಕೆನಾ. ಇನ್ನು ಎರಡನೇದಾಗಿ, ರಾಜ್ಯ ಸರ್ಕಾರ ಈಗಾಗಲೇ ಆರ್ಥಿಕವಾಗಿ ಸಬಲರಾಗಿರೋರು ಸುಮಾರು ಒಂದು 8 ಲಕ್ಷ ಫಲಾನುಭವಿಗಳನ್ನ ಹೊರಗಿಡ್ತಾ ಇದೆ. ರೇಷನ್ ಕಾರ್ಡ್ BPL ಕಾರ್ಡ್ ಮಾಡಿಸ್ಕೊಂಡಿರೋರು ಅಂದ್ರೆ ಆರ್ಥಿಕವಾಗಿ ಚೆನ್ನಾಗೇ ಇದ್ದಾರೆ, ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ, ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರು ಸಹ BPL ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ರೇಖೆಗಿಂತ ಕೆಳಗಿರುವಂತವರು BPL ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಅಂತವರ ಕಾರ್ಡ್ ಅನ್ನ ಈಗ ರದ್ದು ಮಾಡಿಬಿಟ್ಟು, ಏನೀಗ ಆಲ್ರೆಡಿ ಕೆಲವು ವರ್ಷಗಳ ಹಿಂದೆನೆ BPL ಕಾರ್ಡಿಗೆ ಅರ್ಜಿ ಹಾಕಿದ್ರು, ಅಂತವ್ರ ಕಾರ್ಡ್ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ, ಅವನ್ನ ರಿಜೆಕ್ಟ್ ಮಾಡಿಬಿಟ್ಟು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೇವೆಯನ್ನ ಕೊಡಬೇಕು, BPL ಕಾರ್ಡಿನ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಸುಮಾರು 8 ಲಕ್ಷ BPL ಕಾರ್ಡ್ಗಳನ್ನ ರದ್ದು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಮುಂದಾಗಿರುವಂತದ್ದು ನಿಮಗೆ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರಬಹುದು. ಹಾಗಾಗಿ ಈಗ BPL ಕಾರ್ಡ್ ರೇಷನ್ ಕಾರ್ಡ್ ರದ್ದಾದ್ರೆ ಗೃಹಲಕ್ಷ್ಮಿ ಹಣ ಕೂಡ ರದ್ದಾಗುತ್ತೆ. ಆಮೇಲೆ CM ಸಿದ್ದರಾಮಯ್ಯನವರು ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲೂ ಸಹ ಪರಿಷ್ಕರಣೆ ಮಾಡಬೇಕು. ಸಾಕಷ್ಟು ಫಲಾನುಭವಿಗಳು ತೀರ್ ಹೋಗಿದ್ರು ಸಹ, ಓಕೆನಾ, ತೀರ್ ಹೋಗಿದ್ರು ಸಹ ದಯವಿಟ್ಟು ನೀವು ಈ ತಪ್ಪು ಮಾಡಕ್ ಹೋಗಬೇಡಿ. ನಿಮ್ಮ ಕುಟುಂಬದಲ್ಲಿ ಯಾರೋ ತೀರ್ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ನೀವು ಸರಿಯಾಗಿ ಅಪ್ಡೇಟ್ ಮಾಡದೆ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಂತಾ ಇದ್ದೀರಾ ಅಂದ್ರೆ ದಯವಿಟ್ಟು ಆ ರೇಷನ್ ಕಾರ್ಡ್ ನಲ್ಲಿ ಮನೆ ಒಡತಿಯನ್ನ ಬದಲಾವಣೆ ಮಾಡಿಸಬೇಕು. ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿ ನೀವು ಹೊಸದಾಗಿ ಅರ್ಜಿಯನ್ನ ಹಾಕಬೇಕು. ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ ನೀವು ನೋಡ್ತಾ ಇರಬಹುದು ಈಗಾಗಲೇ ಮೃತಪಟ್ಟಂತಹ ಫಲಾನುಭವಿಗಳಿಗೂ ಸಹ ಹಣ ಹೋಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಅಂತ ರೇಷನ್ ಕಾರ್ಡ್ಗಳು ಸಹ ಕ್ಯಾನ್ಸಲ್ ಆಗುತ್ತೆ. ಅಂತ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ರೇಷನ್ ಕಾರ್ಡ್ ಕೂಡ ರದ್ದಾಗ್ತಾ ಇದೆ, ಓಕೆನಾ. ಇನ್ನ ನಿಮ್ಮ ಮನೆಗೆ ಸ್ಟಿಕ್ಕರ್ ಅನ್ನ ಯಾಕೆ ಅಂಟಿಸ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ. ಈಗ ನಿಮ್ಮ ಪ್ರತಿಯೊಬ್ಬರ ಮನೆಗೂ ಸಹ KEB ಅವರು ಬಂದು ಏನ್ ಕರೆಂಟ್ ಬಿಲ್ ಅನ್ನು ಕೊಡುವ ಸಂದರ್ಭದಲ್ಲಿ ಈ ರೀತಿಯ ಸ್ಟಿಕ್ಕರ್ ಅನ್ನ ನಿಮ್ಮ ಮನೆಗೂ ಸಹ ಅಂಟಿಸಿರಬಹುದು. ಇದು ಯಾರು ಅಂಟಿಸ್ತಾ ಇರೋದು? ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಲಿಕ್ಕೆ ನಿಮ್ಮ ಮನೆಗೆ ಅಂಟಿಸ್ತಾ ಇದ್ದಾರೆ. UHID ನಂಬರ್ ಅನ್ನ ಕೂಡ ಅದರಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇದೇ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಮನೆಗೂ ಭೇಟಿ ನೀಡಿ ಸುಮಾರು 60 ಪ್ರಶ್ನೆಗಳನ್ನ ಕೇಳ್ತಾರಂತೆ. ನಿಮ್ಮ RR ನಂಬರ್ನ ಆಧಾರ ಆಗಿ ಇಟ್ಕೊಂಡು ನಿಮ್ಗೇನು ಸಮೀಕ್ಷೆ ಮಾಡ್ತಾರೆ, ಓಕೆನಾ. ಸಮೀಕ್ಷೆ ಅಂದ್ರೆ ನಿಮ್ಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾರೆ. ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎರಡನ್ನೂ ಕೂಡ ವೆರಿಫಿಕೇಶನ್ ಮಾಡಿ ಎಷ್ಟು ಜನ ಮನೆಯಲ್ಲಿದ್ದೀರಾ, ಎಷ್ಟು ಓದಿದ್ದೀರಾ, ಮತ್ತೆ ಇವೆಲ್ಲವನ್ನು ಕೂಡ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಇದೇನೆ. ಮತ್ತೆ ಆರ್ಥಿಕವಾಗಿ ಎಷ್ಟು ಸದೃಢರಾಗಿದ್ದೀರಾ, ವರಮಾನ ಎಷ್ಟಿದೆ, ಈ ಎಲ್ಲ ಸಮೀಕ್ಷೆಯನ್ನ ನಿಮಗೆ ಏನ್ ಜನಗಣತಿ ಮಾಡ್ತಾರಲ್ಲ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸಂಪೂರ್ಣವಾದ ಕ್ಲಾರಿಟಿ ಕೊಟ್ಟಿದ್ದೇನೆ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಏನಿದೆ ಮಾಹಿತಿಯನ್ನ ನೀವು ಕೊಡಬೇಕಾಗತ್ತೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.